ಹೇಮಲತಾ 40 ವರ್ಷ ಕುಣಿಗಳ್ಳವರು ನೋಡಿ. ಮೇನ್ ಆಗಿ ರೈತ ಮಹಿಳೆ. ಹೌದು, ಎಲ್ಲರೂ ಕೂಡ ಆಸೆ ಪಡ್ತಿದ್ದೇನಪ್ಪಾ ಅಂತಂದ್ರೆ ರೈತರಿಗೆ ಚಾನ್ಸ್ ಕೊಡಿ, ಬಿಗ್ ಬಾಸ್ ಮನೆ ಒಳಗಡೆ ರೈತರನ್ನ ಕರ್ಕೊಳ್ಳಿ ಅಂತ ಅಂದ್ಬಿಟ್ಟು ಈಗ ರೈತ ಮಹಿಳೆ ಈಗ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಡಕ್ಕೆ ರೆಡಿ ಆಗಿದ್ದಾರೆ. ನೋಡಿ, 40 ವರ್ಷ ಆಗಿದ್ರು ಕೂಡ ಅವ್ರು ಓದಿರೋದು 10ನೇ ಕ್ಲಾಸು ಅಷ್ಟೇ. ಆದ್ರೂ ಕೂಡ ತುಂಬಾ ಚೆನ್ನಾಗಿ ಒಂದು ಮುಗ್ಧತೆ, ರೈತರು ಅಂದ್ರೆ ಮುಗ್ಧರು ಬಿಡಿ, ಬಟ್ ಇವರಲ್ಲಿ ಇನ್ನೂ ಮುಗ್ಧತೆ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಅನಿಸ್ತು. ಆ ಮುಗ್ಧತೆ ಕೊನೆವರೆಗೂ ಕೂಡ ಹಾಗೆ ಇದ್ದೇ ಇರುತ್ತೆ ಅಂತ ಅನ್ಕೊಂತೀನಿ. ಬಿಗ್ ಬಾಸ್ ಮನೆ ಒಳಗಡೆ ಮೇನ್ ಆಗಿ ಅವ್ರ ಕಂಠ ಅಂತೂ ತುಂಬಾ ಚೆನ್ನಾಗಿದೆ. ಅವರು ಮಲ್ಟಿ ಟ್ಯಾಲೆಂಟೆಡ್ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ಯಾಕಂದ್ರೆ ಮಿಮಿಕ್ರಿ ಮಾಡ್ತಾರೆ, ಸಾಂಗ್ ಕೂಡ ಇಲ್ಲಿ ಹಾಡ್ತಾರೆ. ನೋಡಿ, ರೈತರು ಆಗಿದ್ರು ಕೂಡ ಇಷ್ಟೊಂದು ಟ್ಯಾಲೆಂಟ್ ಇದೆ ಅಂತಂದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಒಂದ್ ಕಡೆ ಖುಷಿ ಕೂಡ ಇಲ್ಲಿ ಆಗುತ್ತೆ. ಏನಕ್ಕೆಪ್ಪ ಅಂತಂದ್ರೆ ಈಗ ಕನ್ನಡದಲ್ಲೂ ಆಡ್ತಾರೆ, ಇಂಗ್ಲಿಷು ಮತ್ತೆ ಇನ್ನೂ 2-3 ಭಾಷೆ ಹೇಳಿದ್ರು. ತುಂಬಾನೇ ಚೆನ್ನಾಗಿದೆ ಅವ್ರ ಕಂಠ ಅಂತೂ. ಅದರಲ್ಲೂ ಕೂಡ ಮಿಮಿಕ್ರಿ ಮಾಡಿದ್ರಲ್ಲ, ಇಲ್ಲಿ ಮಗು ತರ ಇರ್ಬೋದು, ಮತ್ತೆ ಇಲ್ಲಿ ಅಜ್ಜಿ ತರ ಮಾತಾಡ್ತೀನಿ ಅಂತ ತೋರಿಸಿದ್ರು. ತುಂಬಾನೇ ಚೆನ್ನಾಗಿದೆ, ಒಳ್ಳೆ ಟ್ಯಾಲೆಂಟೆಡ್. ಸಂಗೀತ ಅವ್ರು ಹೇಳ್ತಾರೆ, ನೀವು ಇಷ್ಟು ಮುಗ್ಧರಾಗಿದ್ರಿ ಅಂತಂದ್ರೆ ಬಿಗ್ ಬಾಸ್ ಮನೆಯೊಳಗಡೆ ಹೇಗೆ ಕಳ್ಸಕ್ ಆಗುತ್ತೆ ಅಂತ ಅಂದ್ಬಿಟ್ಟು. ಮತ್ತೆ ಟಾಸ್ಕ್ಗಳು ಕೂಡ ಇಲ್ಲಿ ಕೊಡ್ತಾರೆ. ಈಗ ಎಲಿಮಿನೇಟ್ ಮಾಡಿ ಅಂತ ಅಂದ್ಬಿಟ್ಟು ಸೂಕ್ತವಾದ ಕಾರಣ ಕೊಡಿ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಎಲಿಮಿನೇಟ್ ಕೂಡ ಇಲ್ಲಿ ಮಾಡ್ತಾರೆ. ಶ್ರುತಿ ಅವ್ರನ್ನ ಎಲಿಮಿನೇಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಮತ್ತೆ ಈ ಟಾಸ್ಕ್ ಏನಿತ್ತು ಎಲ್ಲ ಚೆನ್ನಾಗಿತ್ತು. ಮತ್ತೆ ವಿನಯ್ ಗೌಡ ಅವ್ರ ಮೇಲೆ ಕೋಪ ಮಾಡ್ಕೊಳ್ಳಿ ಅಂತ ಇಲ್ಲಿ ಹೇಳ್ತಾರೆ. ಕೋಪನೂ ಕೂಡ ಮಾಡ್ಕೊಂಡು ಇಲ್ಲಿ ತೋರಿಸ್ತಾರೆ ವಿನಯ್ ಗೌಡ ಅವ್ರ ಮೇಲೆ. ಕೋಪ ಮಾಡ್ಕೊಳ್ಳಿ ಅಂತಂದ್ರೆ ನೀವೇ ಇಲ್ಲಿ ಹೆದರ್ಕೊಂಡಿರೋ ರೀತಿ ಕಾಣಿಸ್ತಿದೆ ಅಂತ ಹೇಳ್ತಾರೆ. ನನ್ ಕಳೆನ ನಾನು ಸಾಬೀತ್ ಮಾಡ್ಕೊಂತೀನಿ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಹೇಳಿದ್ರು. ಅಂದ್ರೆ ಈ ಒಂದು ಧೈರ್ಯ ಇರಬೇಕು, ಅಂದ್ರೆ ಕಾನ್ಫಿಡೆಂಟ್ ಅನ್ನೋದು ಏನಿದೆ ಅದು ಇರಬೇಕು, ಬಟ್ ಓವರ್ ಆಗಿರಬಾರ್ದು. ಅದನ್ನೇ ಇಲ್ಲಿ ಹೇಳೋದು. ಕೆಲವೊಬ್ರು ಓವರ್ ಆಗಿ ರಿಯಾಕ್ಟ್ ಮಾಡ್ತಾರೆ, ಬಟ್ ಇವರು ತುಂಬಾ ಚೆನ್ನಾಗಿ ಇವಾಗ ನನ್ನಲ್ಲಿ ಏನೊಂದು ಕಲೆ ಇದೆ ಅದನ್ನ ನಾನು ಸಾಬೀತ್ ಮಾಡ್ಕೊಂತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅದಕ್ಕೆ ಸಂಗೀತ ಅವ್ರು ಇಲ್ಲಿ ಹೇಳ್ತಾರೆ, ನಿಮ್ಮನ್ನ ಒಳಗಡೆ ಕಳ್ಸಕ್ಕೆ ನನಗೆ ಇಲ್ಲಿ ಭಯ ಆಗ್ತದೆ ಅಂದ್ಬಿಟ್ಟು. ಯಾಕವ್ವ ಎದುರ್ಕೊಂತೀಯಾ, ಖಂಡಿತವಾಗ್ಲು ಕಳ್ಸು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರಲ್ವಾ. ಹೌದು, ಜಡ್ಜಸ್ಗಳು ಕೂಡ ಅಳುದು ತೂಗಿ ಯಾರು ಬಿಗ್ ಬಾಸ್ ಮನೆ ಒಳಗಡೆ ಹೋದ್ರೆ ಸರ್ವೇ ಆಗ್ತಾರೆ, ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೊಡ್ತಾರೆ, ಮತ್ತೆ ಇಲ್ಲಿ ಅವರಲ್ಲಿ ಏನೊಂದು ಕಲೆ ಇದೆ ಅಂತ ಅಂದ್ಬಿಟ್ಟು ಗುರುತಿಸಿದ್ದಾರೆ ಅಂತ ಅಂದ್ಬಿಟ್ಟು ನನಗನ್ನಿಸ್ತು. ಏನಕ್ಕೆ ಅಂದ್ರೆ ಈಗೆಲ್ಲ ಸ್ಟಾರ್ ಕಂಟೆಸ್ಟೆಂಟು, ಸ್ಟಾರ್ ಪ್ಲೇಯರ್ ಅಂತ ಏನ್ ಕೊಟ್ಟಿದಾರೋ ಎಲ್ಲಾರ್ಗೂ ಕೂಡ ಕೊಟ್ಟಿಲ್ಲ. ತುಂಬಾ ಕಡಿಮೆ ಕಂಟೆಸ್ಟೆಂಟ್ಗಳಿಗೆ, ಅದರಲ್ಲೂ ಕೂಡ ಹೇಮಲತಾ ಅವರು ಮಲ್ಟಿ ಟ್ಯಾಲೆಂಟೆಡ್ ಅನ್ನ ಕೂಡ ಇಲ್ಲಿ ಅನಿಸ್ತು. ತುಂಬಾನೇ ಚೆನ್ನಾಗಿದೆ ಮಾತುಗಾರಿಕೆಯನ್ನು ಕೂಡ. ಇಲ್ಲಿ ಕೋಪ ಮಾಡ್ಕೊಳ್ಳಿ ಅಂತ ಅಂದ್ರೆ ಅವರ ಒಂದು ಮುಗ್ಧತೆ ಏನಿದೆ, ಆ ಒಂದು ಮುಗ್ಧತೆಯನ್ನು ಕೂಡ ಇಲ್ಲಿ ಆ ಕೋಪದಲ್ಲಿ ಇಲ್ಲಿ ಕಾಣಿಸ್ತಿತ್ತು. 40 ವರ್ಷ ಆಗಿದ್ರು ಕೂಡ ರೈತ ಮಹಿಳೆ ಅಂತ ಅಂದ್ರೆ ಯಾವ್ದ್ರಲ್ಲೂ ಕೂಡ ಕಮ್ಮಿ ಇಲ್ಲ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಅವರಿಗೆ ಅನ್ನದ ಬೆಲೆ ಇರ್ಬೋದು, ಚಿನ್ನದ ಬೆಲೆ ಇರ್ಬೋದು, ಎಲ್ಲಾನು ಕೂಡ ಗೊತ್ತಿರುತ್ತೆ. ಅಂದ್ರೆ ಒಂದು ಕಷ್ಟ ಸುಖ ಹೇಗೆ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಬಂದಿರ್ತಾರೆ. ಬಿಗ್ ಬಾಸ್ ಮನೆಯೊಳಗಡೆ ಇದಿಷ್ಟೇ ಇದ್ರೆ ಸಾಕಾಗಲ್ಲ, ಟ್ಯಾಲೆಂಟ್ ಇರಬೇಕು. ಮೇನ್ ಆಗಿ ಅವ್ರ ಹತ್ರ ಮಲ್ಟಿ ಟ್ಯಾಲೆಂಟ್ ಕೂಡ ಇಲ್ಲಿ ಇದೆ. ಅವ್ರಿಗೆ ಸ್ಟಾರ್ ಕಂಟೆಸ್ಟೆಂಟ್, ಸ್ಟಾರ್ ಪ್ಲೇಯರ್ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ನನಗಂತೂ ಸಖತ್ ಖುಷಿ ಆಯ್ತು. ಈ ಕಂಟೆಸ್ಟೆಂಟ್ ಬಗ್ಗೆ ಅಂದ್ರೆ ಹೇಮಲತಾ ಅವ್ರ ಬಗ್ಗೆ ನಿಮ್ಗೆ ಏನಿಸ್ತು, ಇವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರ ಬಗ್ಗೆ ಖಂಡಿತವಾಗ್ಲೂ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ.